ಬೀದರ್ ಜಿಲ್ಲೆ ಔರದ ತಾಲೂಕಿನ ಸಂತಪುರ ಗ್ರಾಮದಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿವಿಧ ಸಮಸ್ಯೆಗಳಿಗಾಗಿ ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸುತ್ತಿದ್ದಾರೆ. ಸಂತಪುರ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸುಮಾರು 60 ವಿದ್ಯಾರ್ಥಿಗಳು ಹಾಜರಾತಿದ್ದು, ಇಲ್ಲಿ ಕೇವಲ 20 ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ. ಈ 20 ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಭೀಮ್ ಆರ್ಮಿ ಸಂಘಟನೆಯ ಜೊತೆ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷರಾದ ಗೌತಮ್ ನೇತ್ರೆ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಅನಿಲ್ ಕುಮಾರ್ ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳಿ ಸಬೂಬನ್ನು ಕೊಟ್ಟಿದ್ದಾರೆ. ಪೇಸ್ಟ್ ಕಿಟ್ ವಿತರಿಸಲಾಯಿತು. ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಊಟ ಮಾಡಿ ಸರಿಯಾದ ಊಟದ ವ್ಯವಸ್ಥೆ ಮಾಡುವಂತೆ ಆದೇಶಿಸಿದರು. 2 ದಿನಗಳಲ್ಲಿ ಎಲ್ಲ ರೂಮ್ಗಳಲ್ಲೂ ಫ್ಯಾನ್, ಲೈಟ್, ಹೊರಗಡೆ ಕ್ಯಾಮೆರಾ ವ್ಯವಸ್ಥೆ ಮಾಡಿಸ್ತೇವೆ ಅಂತ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಇನ್ನು ವಾರದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಭೀಮ್ ಆರ್ಮಿ ತಾಲೂಕು ಘಟಕದ ವತಿಯಿಂದ ರಸ್ತೆಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತುಕಾರಾಂ ಹಸನ್ಮುಖಿ, ದಿಲೀಪ್ ಸೋನೆ, ಸುನೀಲ್ ಹುಲ್ಲೆಪ್ಪ, ತುಕಾರಾಂ ಶಾಂತಪುರೆ ವಿದ್ಯಾರ್ಥಿಗಳು ಹಾಜರಿದ್ದರು. ಮೊಯಿನ್, NKS TV4 ಔರದ. ಸರ್ ಕ್ರೀಡಾ ಸಾಮಾನುಗಳಿಲ್ಲ. ಕ್ರೀಡಾಗಳು 15ನೇ ತಾರೀಕು ಬಂದ್ರಿ, ಕಿಟ್ಟಿ ಬಂದಿಲ್ಲ ಸರ್. ಸರ್ಕಲ್ ಬಂದ್ರಿ ಕ್ಯಾನ್ ಬರ್ತಾವಲ್ರಿ ಸರ್, ಇವ್ರು ಪ್ಯಾಕೆಟ್ಲಿಂದ ತಂದಾಗ್ಲತ್ತಾರೆ ಸರ್. ಎಣ್ಣೆ ಎಲ್ಲ ಸರ್ಕಲ್ ಊಟ ದೊಡ್ಡ ಜೋಳ ಬರ್ತದೆ ಸರ್, ಹೆಬ್ರಿ ತಂದಾಗ್ಲತ್ತಾರೆ ಸರ್. ಸರ್ ಅರ್ಧ ಮಾಡ್ಕೊಳತ್ತಾರ ಸರ್. ಎಲ್ಲ ಪ್ರೆಸೆಂಟ್ ಹಾಕ್ತಾರೆ. 20 ಜನ ಇರ್ತಾರೆ. 20 ಜನಕ್ಕೆ ಸ್ವಲ್ಪ ನೀರಿನ ಆಗ್ಲತ್ತಾರೆ ಸರ್. ಊಟ ನೀರೇ ಸರಿಯಾಗಿಲ್ಲ ಸರ್. ಮತ್ತೇನಾರ ಹೇಳಿದ್ರು